ಮೇ 13 ಬೆಳ್ಳಂಬೆಳಿಗ್ಗೆ ಚಿತ್ರಲೋಕ ಮತ್ತೆ ಸೀರಿಯಲ್ ಲೋಕಕ್ಕೆ ಒಂದು ದೊಡ್ಡ ಆಘಾತ. ದಿಲೀಪ್ ರಾಜ್ ಅವರು ನಿಧನರಾಗಿದ್ದಾರೆ. ಕೇವಲ 47 ವರ್ಷದ ಈ ವ್ಯಕ್ತಿ ತುಂಬಾನೇ ಒಳ್ಳೆಯ ಫಿಸಿಕ್ ಅನ್ನ ಮೇಂಟೈನ್ ಮಾಡಿದ್ರು. ಹೆಲ್ತ್ ಬಗ್ಗೆ ಸಾಕಷ್ಟು ಕಾಳಜಿನ ವಹಿಸ್ತಾ ಇದ್ರು. ಯಾವುದೇ ರೀತಿಯಾಗಿ ಬ್ಯಾಡ್ ಹ್ಯಾಬಿಟ್ ಕೂಡ ಇರಲಿಲ್ಲ. ಆದ್ರೂ ಕೂಡ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿರುವಂತದ್ದು. ಅದು ಕೂಡ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದ್ದು ಅವರನ್ನ ಹತ್ತಿರ ಇರುವಂತಹ ಹಾಸ್ಪಿಟಲ್ ಅಪೋಲೋ ಹಾಸ್ಪಿಟಲ್ಗೆ ಅಡ್ಮಿಟ್ ಕೂಡ ಮಾಡಲಾಗಿತ್ತು. ಆದ್ರೆ ಅವಾಗಲೇ ತುಂಬಾನೇ ಸಮಯ ಮೀರಿ ಹೋಗಿತ್ತು ಅಂತಾನೆ ಕಾಣಿಸುತ್ತೆ. ಕುಮಾರಸ್ವಾಮಿ ಲೇಔಟ್ ಅಲ್ಲಿರುವಂತಹ ಅಪೋಲೋ ಹಾಸ್ಪಿಟಲ್ಗೆ ಇವರನ್ನ ಅಡ್ಮಿಟ್ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು ಕೂಡ ಡಾಕ್ಟರ್ ತಮ್ಮ ಎಫರ್ಟ್ ಅನ್ನ ಹಾಕಿದ್ರು ಕೂಡ ಆಲ್ರೆಡಿ ಆ ಒಂದು ಸಮಯ ಮೀರಿ ಹೋಗಿದ್ರಿಂದ ಅವರನ್ನ ಉಳಿಸ್ಕೊಳ್ಳೋದಕ್ಕೆ ಆಗಿಲ್ಲ. ಚಿಕಿತ್ಸೆ ಫಲಕಾರಿ ಆಗದೆ ಇವರು ಡೆತ್ ಆಗಿದ್ದಾರೆ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಕೂಡ ಸಿಗ್ತಾ ಇದೆ. ಸೊ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿರೋದ್ರಿಂದನೇ ಇವರು ಡೆತ್ ಆಗಿದ್ದಾರೆ. ಏನ್ ಹೇಳೋಣ, ಯಾವುದೇ ರೀತಿಯಾಗಿ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ. ಒಳ್ಳೆ ಫಿಸಿಕ್ ಅನ್ನ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆಯ ಫುಡ್ ಹ್ಯಾಬಿಟ್ ಕೂಡ ಇದ್ದೇ ಇರುತ್ತೆ. ಅದೆಲ್ಲ ಅದರ ನಡುವೆ ಕೂಡ ಈ ರೀತಿಯಾಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಒಳ್ಳೆಯ ಸಿನಿಮಾಗಳು, ಸೀರಿಯಲ್ಗಳಲ್ಲಿ ಇವರು ಕಾಣಿಸ್ಕೊಂಡಿದ್ರು. ಜೊತೆಗೆ ಸೀರಿಯಲ್ ನಿರ್ಮಾಣದಲ್ಲೂ ಕೂಡ ಇವರು ಬ್ಯುಸಿ ಆಗಿದ್ರು. ನಿಮ್ಮೆಲ್ರಿಗೂ ಕೂಡ ಗೊತ್ತಿರಬಹುದು, ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಹಿಟ್ಲರ್ ಕಲ್ಯಾಣ ಈ ಸೀರಿಯಲ್ನ ಮೂಲಕ ಒಂದು ಜಬರ್ದಸ್ತ್ ಆಗಿರುವಂತಹ ಕಂಬ್ಯಾಕ್ ಅನ್ನ ಮಾಡಿದ್ರು. ಎಲ್ಲರ ಮನೆ ಮಾತಾಗಿದ್ರು ಕೂಡ. ಹಾಗೇನೆ ಜಿ ಕುಟುಂಬ ಅವಾರ್ಡ್ಸ್ ಅಲ್ಲಿ ಈ ಒಂದು ಸೀರಿಯಲ್ಗೆ ಸಂಬಂಧಪಟ್ಟ ಹಾಗೆ ಅವಾರ್ಡ್ ಅನ್ನು ಕೂಡ ಗೆದ್ದುಕೊಂಡಿದ್ರು. ಹಾಗೇನೆ ಸಿನಿಮಾಗಳಲ್ಲೂ ಕೂಡ ಅಷ್ಟೇನೆ. ಮಿಲನ ಅನ್ನುವಂತಹ ಸಿನಿಮಾ ಯಾರ್ ತಾನೇ ಮರೆಯಲಿಕ್ಕೆ ಸಾಧ್ಯ. ಈ ಒಂದು ಸಿನಿಮಾದಲ್ಲಿ ವಿಲನ್ ಆಗಿ ಕಾಣಿಸಿಕೊಂಡಿದ್ದಂತಹ ಇವರು ಅಲ್ಲಿ ಸಖತ್ ಶೈನ್ ಆದ್ರು. ಅದಾದ ನಂತರ ಯೂಟರ್, ಅಂಬಿ ನಿನ್ಗೆ ವಯಸ್ಸಾಯ್ತೋ, ಟೋನಿ, ಭೈರವಿ, ಮಿಂಚಾಗಿ ನೀನು ಬರಲು, ಬರ್ಪಿ, ಬಾಯ್ ಫ್ರೆಂಡ್ ನಂತಹ ಸಿನಿಮಾದಲ್ಲೂ ಕೂಡ ನಟನೆಯನ್ನ ಮಾಡಿದ್ರು. ಹಾಗೆಯೇ ಇತ್ತೀಚೆಗೆ ಆರ್ಕೆಸ್ಟ್ರಾ ಮೈಸೂರು, ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಈ ರೀತಿಯಾಗಿರುವಂತಹ ಸಿನಿಮಾಗಳನ್ನು ಕೂಡ ಮಾಡಿದ್ರು. ಮತ್ತೆ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನುವಂತಹ ಸಿನಿಮಾದ ಸಾಕಷ್ಟು ಪೋಸ್ಟರ್ಗಳನ್ನ ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನ ಕೂಡ ರೆಗ್ಯುಲರ್ ಆಗಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಶೇರ್ ಮಾಡ್ಕೊಳ್ತಾ ಇದ್ರು. ಎಲ್ಲವೂ ಕೂಡ ತುಂಬಾನೇ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವಂತಹ ಸಮಯದಲ್ಲೇ ಈ ರೀತಿಯಾಗಿ ಆಗಿದೆ. ಇನ್ನು ಇವರು ಸೀರಿಯಲ್ ಸಿನಿಮಾಗಳಲ್ಲಿ ನಟನೆ ಮಾಡೋದಷ್ಟೇ ಅಲ್ಲದೆ ಪಾರು ಅನ್ನುವಂತಹ ಸೀರಿಯಲ್ ಮತ್ತೆ ನಾನಿನ್ನೆ ಬಿಡಲಾರೆ ಅನ್ನುವಂತಹ ಸೀರಿಯಲ್ನ ನಿರ್ಮಾಣವನ್ನು ಕೂಡ ಮಾಡಿದ್ರು. ಇಷ್ಟೆಲ್ಲ ಒಂದು ಕೆಲಸದಲ್ಲೂ ಕೂಡ ಬ್ಯುಸಿ ಇದ್ರು. ಒಳ್ಳೆಯ ಫಿಸಿಕ್ ಕೂಡ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆಯ ಫುಡ್ ಹ್ಯಾಬಿಟ್ ಇದೆ. ಯಾವುದೇ ರೀತಿಯಾಗಿ ಬ್ಯಾಡ್ ಹ್ಯಾಬಿಟ್ ಅನ್ನ ಇವರು ಹೊಂದಿಲ್ಲ. ಇಷ್ಟೆಲ್ಲ ಆದ್ರೂ ಕೂಡ ಮೇಜರ್ ಆಗಿ ಹಾರ್ಟ್ ಅಟ್ಯಾಕ್ ಇವರಿಗೆ ಆಗಿರುವಂತದ್ದು. ಹಾಗೇನೆ ಕೊನೆಯುಸಿರನ್ನ ಎಳೆದಿದ್ದಾರೆ. ಇವಾಗ ಉತ್ತರಹಳ್ಳಿಯಲ್ಲಿ ಇವರ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಇವರ ಜೊತೆ ಕೆಲಸ ಮಾಡಿರುವಂತವರು, ಇವರ ಕೋ ಆಕ್ಟರ್ಸ್ ಎಲ್ಲರೂ ಕೂಡ ಹೇಳೋದಷ್ಟೇನೆ ತುಂಬಾನೇ ಒಳ್ಳೆಯ ವ್ಯಕ್ತಿ ಆಗಿದ್ರು. ಸೀರಿಯಲ್ ಮತ್ತೆ ಸಿನಿಮಾಗಳಲ್ಲಿ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ರು ಕೂಡ ನಿಜ ಜೀವನದಲ್ಲಿ ತುಂಬಾನೇ ಒಳ್ಳೆಯ ಮನುಷ್ಯ ಅಂತಾನೆ ಎಲ್ಲರೂ ಕೂಡ ಹೇಳ್ತಾ ಇರೋದು. ಜೊತೆಗೆ ತುಂಬಾನೇ ಸಪೋರ್ಟಿವ್ ಕೂಡ ಆಗಿದ್ರು. ಜೊತೆಗೆ ಒಳ್ಳೆಯ ರೀತಿಯ ಹ್ಯಾಬಿಟ್ಗಳನ್ನ ಹೊಂದಿದ್ರು. ಯಾವುದೇ ರೀತಿಯಾಗಿ ಕೆಟ್ಟ ಚಟಗಳು, ಕೆಟ್ಟ ಹ್ಯಾಬಿಟ್ಗಳು ಅವ್ರಿಗೆ ಇರಲಿಲ್ಲ. ಅಷ್ಟೆಲ್ಲ ಆದ್ರೂ ಕೂಡ ಈ ರೀತಿಯಾಗಿ ಆಗಿರೋದು ನಿಜಕ್ಕೂ ನಮ್ಗೆನೇ ಶಾಕ್ ಅಂತ ಅನಿಸ್ತಾ ಇದೆ ಅನ್ನುವಂತಹ ಅಭಿಪ್ರಾಯವನ್ನೇ ಎಲ್ಲರೂ ಕೂಡ ಹೇಳ್ತಾ ಇರೋದು. ಇದಕ್ಕೆ ಅಲ್ವಾ ಹೇಳೋದು ವಿಧಿ ಅಂತ. ಏನಾಗಬೇಕೋ ಅದೇನೇ ಆಗೋದು. ಸೊ ದಿಲೀಪ್ ರಾಜ್ ಅವರ ವಿಷಯದಲ್ಲೂ ಕೂಡ ಅದೇ ರೀತಿಯಾಗಿ ಆಗಿದೆ. ಇವಾಗ ನಾವು ಅದನ್ನ ರಿವರ್ಸ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಬಟ್ ನಾವು ಇಷ್ಟನ್ನ ಕೇಳ್ಕೊಳ್ಬಹುದು, ದಿಲೀಪ್ ರಾಜ್ ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಮತ್ತೆ ಅವರ ಕುಟುಂಬದವರಿಗೆ ಈ ಒಂದು ನೋವನ್ನ ಭರಿಸುವಂತಹ ಶಕ್ತಿ ಆ ದೇವರು ನೀಡಲಿ ಅಂತ ಕೇಳ್ಕೊಳ್ಳೋಣ. ನಾನಂತೂ ಅದನ್ನೇ ಕೇಳ್ಕೊಳ್ತೀನಿ. ನೀವು ಕೂಡ ಅದನ್ನೇ ಕೇಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.